ಹುಮನಾಬಾದ್ ತಾಲೂಕಿನ ಮದರಗಾಂವ್ ಗ್ರಾಮ ಪಂಚಾಯಿತಿನ ಹಿಂದಿನ ಅಧ್ಯಕ್ಷರು ಮರಣ ಹೊಂದಿದ್ದರಿಂದ ಅಧ್ಯಕ್ಷ ಸ್ಥಾನ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಜರುಗಿದ್ದು ಸಂಗಮ್ ಮಾರುತಿ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅಧ್ಯಕ್ಷರಾಗಿ ಸಂಗಮ್ ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ತಾಲೂಕಾ ಪಂಚಾಯತ್ ಇಒ ದೀಪಿಕಾ ನಾಯ್ಕರ್ ಹೇಳಿದ್ದಾರೆ. ಇನ್ನು ಬಳಿಕ ನೂತನ ಅಧ್ಯಕ್ಷ ಸಂಗಮ್ ಅವರಿಗೆ ಗ್ರಾಮದ ಗಣ್ಯರಿಂದ ಗೌರವಿಸಲಾಗಿದ್ದು ಪಟಾಕಿ ಸಿಡಿಸಿ ಸಂಭ್ರಮಿಸಲಾಗಿದೆ. ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ರಾಜಶೇಖರ್ ಪಾಟೀಲ್ ಮದರಗಾಂವ್ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದ ಮಾಜಿ ನಿರ್ದೇಶಕ ಮಲ್ಲಿಕಾರ್ಜುನ ಮಹೇಂದ್ರಕರ್ ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದ್ದು ಹೀಗೆ. ಡಾಕ್ಟರ್ನ ಕೈದಾಗ ಬಿ ಚಾಕು ಇರ್ತು, ಜೀವ ಹೊಡೋನ್ ಕೈದಾಗ ಬಿ ಚಾಕು ಇರ್ತು. ಅದ್ರ ಡಾಕ್ಟರ್ನ ಕೈದಾಗ ಜೀವ ಉಳಿಸೋಂಥ ಕೆಲಸ ಮಾಡ್ತದೆ, ಅದ್ರ ಖಡ್ಗನ ಕೈದಾಗ ಕುರಿ ಜೀವ ಹೋಗೋಂಥ ಕೆಲಸ ಮಾಡ್ತದೆ. ಅದ್ರ ಕಡೆಯಿಂದ ಪಂಚಾಯತ್ ಅಧಿಕಾರ ಹ್ಯಾಂಗೆ ಮಾಡಬೇಕು ಅಂಬೋದು ಭಾಳ ನಾವಿದ್ದಾಗ 1 ಲಕ್ಷ ರೂಪಾಯಿ ಅನುದಾನ ಬರ್ತಿತ್ತು. ನಮ್ಗೆ ಬರಲಿಕ್ಕೆ 1 ಲಕ್ಷ ರೂಪಾಯಿ ಅನುದಾನ ಬರ್ತಿತ್ತು. 5 ಊರು ಇದ್ದಾವ. 5 ಊರು ವಾಟರ್ ಮ್ಯಾನ್ಗಳಿಗೆ ಪಗಾರ ಕೊಡಬೇಕು, 5 ಊರು ಮೋಟ್ರುಗಳು ಸುಟ್ಟರು ತುಂಬಬೇಕು, ಒಟ್ಟು ಎಲ್ಲ ಮೇಂಟೈನ್ ಮಾಡ್ತಿದ್ವಿ ನಾವು. ಆದ್ರೆ ಬ್ಯಾಸ್ಗಿದಿಂದ ನಮ್ಮಲ್ಲಿ ಮೋಟ್ರ್ ಸುಟ್ಟವ, ಯಾಕೆ ನೀವು ಲೇಟ್ ಮಾಡ್ಲತ್ತೀರಿ, ಮೋಟ್ರ್ ಯಾಕೆ ಮಾತು ಬಂದಿಲ್ಲ. ಆದ್ರೆ ನಾವೆಲ್ಲ ನಮ್ಮ ಸದಸ್ಯರು ಹಿಂಗಿದ್ದರು, ಅವೆಲ್ಲ ವಾಟರ್ ಸಪ್ಲೈಗೆ ದುಡ್ಡು ಇಕ್ಕೆ ಏನು ಭೀ ಮಾಡ್ರಿ ನೋಡ್ರಿ ಅಂತ ಹೇಳ್ತಾರೆ. ಅವಾಗ ನಮ್ಮ ಸರಿ ವಿಶ್ವನಾಥ್ ಚಿದ್ರಿ ಇದ್ದರು, ನಾಗಶೆಟ್ಟಪ್ಪ ಅಲ್ಲೂರು ಇದ್ದರು. ಎಲ್ಲ ಭಾಳ ಅವ್ರಿಗೆ ಇವತ್ತು ನಾವು ನೆನ್ಸ್ಕೋಬೇಕಾಯ್ತು. ಸ್ವತಃ ಭೀ ಒಂದು ಮೋಟ್ರ್ ಸುಟ್ಟದ ಅಂತಂದ್ರೆ ಈಗ ವಾಟರ್ ಮ್ಯಾನ ಬಿಲ್ ಕಲೆಕ್ಟರ್ ಯಾರೋ ಮಾಡ್ತಾರ ಅಂಥೇಳಿ ಈಗಿನ ಪಂಚಾಯತ್ ಸದಸ್ಯರು ಇದು ಮಾಡ್ತಾರೆ. ಅವಾಗ ಆ ಊರ ಮೋಟ್ರ್ ಸುಟ್ಟಂದ್ರೆ ಆ ಸದಸ್ಯರು ಹೋಗಿ ಅಲ್ಲಿ ಎದುರು ನಿಂತು ಮೋಟ್ರ್ ತುಂಬಿಸ್ತಿರು. ಗ್ರಾಮ ಪಂಚಾಯತಿ ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ನಾನು ಹಾರ್ದಿಕ ಶುಭಾಶಯಗಳನ್ನು ಕೋರ್ತೀನಿ. ನಮ್ಮದು ರಾಜಶೇಖರ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಹೇಳಿದರು, ನಮ್ಮದು ಒಳ್ಳೆಯ ಪಂಚಾಯತ್ ಅಂಥೇಳಿ ಅವಾರ್ಡ್ ಸಿಕ್ಕದ, ಗಾಂಧಿ ಪುರಸ್ಕಾರ ಸಿಕ್ಕದ ನಮ್ಮೂರಿಗೆ. ಹಿಂಗೆ ಏನಪ್ಪ ಅಂದ್ರೆ ಎಲ್ಲ ಸದಸ್ಯರು ಒಟ್ಟಿಗೆ ಸೇರಿ ಗ್ರಾಮ ಅಭಿವೃದ್ಧಿ ಮಾಡಬೇಕು. ನಾನು ರಾಜೀವ್ ಗಾಂಧಿ ನಿಗಮ ನಿರ್ದೇಶಕನಾಗಿದ್ದಾಗ ನಮ್ಮೂರಿಗೆ 30 ಜನರಲ್ ಮನೆ ಕೊಟ್ಟಿವಿ, ನಮ್ಮ ಪಂಚಾಯತ್ಗೆ ಒಂದು 60 ಮನೆ ಇದು ಮಾಡಿದ್ದೀವಿ. ಹಾಗೆ ಎಲ್ಲರೂ ಜಿಲ್ಲಾ ಪಂಚಾಯತ್ ರಾಜಶೇಖರ್ ಪಾಟೀಲ್ ಅವರಿದ್ದಾಗ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅವರ ಅಧ್ಯಕ್ಷ ಇದ್ದಾಗ ಸ್ವಚ್ಛ ಗ್ರಾಮ ಜಲ ನಿರ್ಮಲ ಯೋಜನೆ ಗೌಡರು ಇದ್ದಾಗ ಎಲ್ಲ ಮಾಡೀವಿ. ಹಾಗೆ ಅವರು ಸದಸ್ಯರನ್ನಪ್ಪ ಅಂದರೆ ಇನ್ನೂ ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಅಂತ ಹೇಳೋದು ಹಿಡ್ಗಳು. ಸೊ ಅದಕ್ಕೆ ಎಲ್ಲ ಸದಸ್ಯರನ್ನಪ್ಪ ಅಂದ್ರೆ ಸೇರಿ ಅಧ್ಯಕ್ಷರಿಗೆ ಸಹಕಾರ ಕೊಟ್ಟು ಒಳ್ಳೆ ರೀತಿ ಗ್ರಾಮ ಪಂಚಾಯತ್ ನಡ್ಕೊಂಡು ಹೋಗ್ಬೇಕಂತೇಳಿ ಅವರಲ್ಲಿ ಇನ್ನೊಂದ್ಸಲ ಕಳಕಳಿ ಮಾಡ್ಕೊತ ನಾನು ಆಸ್ತಿ. ಈ ಸಂದರ್ಭದಲ್ಲಿ ಈಶ್ವರ್ ಚಿದ್ರಿ, ಚಂದ್ರಶೇಖರ್ ಪಾಟೀಲ್, ಬಸವರಾಜ ದುಬಲಗುಂಡಿ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಬನೂರ್, BV5 ನ್ಯೂಸ್ ಕನ್ನಡ, ಹುಮನಾಬಾದ್. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229363.